Okay, good morning, students. Here the trial balance of lawyer Mr. Nariman, 1st 3 2019 is as under. Here that building 1,20,000, books 20,000, furniture 30,000, laptop 30,000. These are the assets. And salary to staff 32,000, office expenses 44,000, data for fees. So fees ಮೇಲೆ debtors ಇದಾರೆ ಇನ್ನ fees pay ಮಾಡಿಲ್ಲ ಅದು 35,000 ಇದೆ. And the bank balance client 4,000 rupees. And then credit year that capital 55,000, reserve for fees on 1/4/2018 33,000, salary unpaid 8,000, outstanding fees expenses, that is office expenses ಇದೆ ಅದು outstanding ಇದೆ 7,000, bills for fee advance received, that is advance ಆಗಿ fees received ಮಾಡಿರೋದು 2,40,000 ಇದೆ. Bills for fees 2,40,000, advance received from client 18,000 ಇದೆ. Coming to that office, that is bank balance, office ಅಲ್ಲಿ 22,000 ಇದೆ, cash balance 15,000 ಇದೆ. Apprentice premium 4,000 rupees ಇದೆ, and clients sundry expenses ledger balance, that is 3,000 rupees ಇದೆ. Here the additional information, office expenses rupees 2,000 is included in client sundry expenses ledger account by mistake. Office expenses of rupees 2,000, that is included in client sundry expenses ledger account by mistake. Office expenses ಆಗಿರುವಂತ 2,000 ರೂಪಾಯಿ ಅಮೌಂಟ್ ಅದು ಕ್ಲೈಂಟ್ ಸೆಂಟ್ರಿ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಕ್ಲೈಂಟ್ ಸೆಂಟ್ರಿ ಎಕ್ಸ್ಪೆನ್ಸಸ್ ಲೆಡ್ಜರ್ ಬ್ಯಾಲೆನ್ಸ್ 3,000 ಒಳಗಡೆ 2,000 rupees ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ಲೆಸ್ ಮಾಡಿ ಆಫೀಸ್ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸಬೇಕಾಗುತ್ತೆ ನಾವು. ಪ್ರೊವೈಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10%. ಏನ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ 10% ಇಂಟ್ರೆಸ್ಟ್ ನ ಪ್ರೊವೈಡ್ ಮಾಡಿ ಅಂತ ಹೇಳ್ತಿದ್ರೆ. 50% ಆಫ್ ಅಪ್ರೆಂಟಿಸ್ ಪ್ರೀಮಿಯಂ ಈಸ್ ಫಾರ್ ದ ನೆಕ್ಸ್ಟ್ ಇಯರ್. ಅಪ್ರೆಂಟಿಸ್ ಪ್ರೀಮಿಯಂ ಇದೆಯಲ್ಲ ಈ 4,000 rupees, ಈ 4,000 rupees ಅಲ್ಲಿ 50% ಅಂತ ಅಂದಾಗೆ 2,000 ನೆಕ್ಸ್ಟ್ ಇಯರ್ಗೆ ಅಡ್ವಾನ್ಸ್ ಆಗಿ ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. Provide depreciation at 5% on building, 10% on laptop, 15% on books ಅಂತ ಹೇಳ್ತಾ ಇದ್ದೇನೆ. Incomplete work at the end of the year is rupees 8,000. So that is closing incomplete work 8,000 rupees ಇದೆ. Prepare income and expenditure for the year ended 31st March 2019. Balance sheet as on that date ಅಂತ ಹೇಳ್ತಾ ಇದ್ದಾರೆ. So we have to prepare income and expenditure account of Mr. Nariman. First, we have to enter expenses, that is expenditure, staff salary 32,000, office expenses 44,000. So ಅದ್ರ ಜೊತೆಗೆ ಆಡ್ ಕ್ಲೈಂಟ್ ಲೆಡ್ಜರ್ ಎಕ್ಸ್ಪೆನ್ಸಸ್ ಅಲ್ಲಿ 2,000 rupees ಆಫೀಸ್ ಎಕ್ಸ್ಪೆನ್ಸಸ್ ಬಿಟ್ಟು ಹೋಗಿದೆ ಅಂತ ಅಂದ್ರು. ಅದನ್ನ ಅಲ್ಲಿ ಆಡ್ ಆಗಿದೆ, ಅದನ್ನ ಇಲ್ಲಿ ಆಡ್ ಮಾಡ್ಕೊತಾ ಇದೀವಿ. 56,000 ಆಯ್ತು. ಟು ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 5% 6,000 ಬರುತ್ತೆ. ಆನ್ ಬುಕ್ಸ್ 15% ಅಂದ್ರೆ 3,000 ಆಗುತ್ತೆ. ಆನ್ ಲ್ಯಾಪ್ಟಾಪ್ 40,000 ಮೇಲೆ 10% ಅಂದ್ರೆ 4,000 rupees ಆಯ್ತು. The total is 13,000 ಆಯ್ತು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿದ್ರೆ ನೋಡಿ 10%. ಇಲ್ಲಿ ನೋಡಿ ಕ್ಯಾಪಿಟಲ್ 55,000 ಇತ್ತು, ಅದಕ್ಕೆ 10% ಅಂತಂದ್ರೆ 5,500 rupees ಆಯ್ತು. ಅಂಡ್ ದೆನ್ ಇನ್ಕಮ್ ನ ಎಂಟ್ರಿ ಮಾಡೋಣ. ಬಿಲ್ ಫಾರ್ ಫೀಸ್ 2,40,000, ರಿಸರ್ವ್ ಫೀಸ್ ಆನ್ 1/4/2018 33,000 ಇದೆ. ಅಂಡ್ ದೆನ್ ಅಪ್ರೆಂಟಿಸ್ ಪ್ರೀಮಿಯಂ 4,000 ಇದೆ. ಬಟ್ ಈ ಅಪ್ರೆಂಟಿಸ್ಶಿಪ್ ಫೀಸ್ ಅಲ್ಲಿ ಹಾಫ್ ಆಫ್ ದ ಅಮೌಂಟ್ ಇಸ್ ಫಾರ್ ನೆಕ್ಸ್ಟ್ ಇಯರ್ ಅಂತ ಹೇಳ್ತೇನೆ. ಆ ನೆಕ್ಸ್ಟ್ ಇಯರ್ ಅಮೌಂಟ್ ನಾವು ಇಲ್ಲಿ ಲೆಸ್ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆ? ಇಲ್ಲಿ ನಾವು ಲೆಸ್ ಮಾಡ್ತಾ ಇದೀವಿ ನೋಡಿ. ಲೆಸ್ ನೆಕ್ಸ್ಟ್ ಇಯರ್ ಆಫ್ 2,000. 4,000 ಅಲ್ಲಿ 2,000 rupees ತೆಗೆದ್ರೆ 2,000 rupees ವಾಪಸ್ ಹೋಗುತ್ತೆ. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ದಟ್ ಇಸ್ ಇನ್ಕಂಪ್ಲೀಟ್ ವರ್ಕ್ ಏನಿದೆ ಅಂದ್ರೆ 8,000 rupees ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದೆ ನೋಡಿ. ಇನ್ಕಂಪ್ಲೀಟ್ ವರ್ಕ್ 8,000 rupees, ದಟ್ ಇಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 8,000 rupees. ಅದೇ ತರ ರಿಸರ್ವ್ ಅಗೇನ್ಸ್ಟ್ ಡೇಟಾ ಫಾರ್ ಫೀಸ್ 35,000. ಸೊ ಇಲ್ಲಿ ರಿಸರ್ವ್ಸ್ ಅಗೇನ್ಸ್ಟ್ ಫಾರ್ ಡೇಟಾ ಫೀಸ್ ಅಂತ ಏನಿದೆ ದಟ್ ಈಸ್ 35,000 ಇದೆ. ದಟ್ ಈಸ್ ಬರಬೇಕಾಗಿರೋದು, ಅದಕ್ಕೆ ರಿಸರ್ವ್ ಕ್ರಿಯೇಟ್ ಮಾಡಿದೆ. ಅಂಡ್ ದೆನ್ ಇನ್ಕಂಪ್ಲೀಟ್ ವರ್ಕ್ ಏನಿದೆ 8,000 rupees ಎಕ್ಸ್ಪೆಂಡಿಚರ್ ಅಂತ ಟೋಟಲ್ ಮಾಡಿ 43,000 ಆಯ್ತು. ಈಗ ಟೋಟಲ್ ಮಾಡಿದಾಗ ನಮಗೆ ಇನ್ಕಮ್ ಸೈಡ್ 2,83,000 ಇದೆ, ಎಕ್ಸ್ಪೆಂಡಿಚರ್ 2,83,000 ಆಯ್ತು. ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ ನಮಗೆ 1,43,500 rupees ಸರ್ಪ್ಲಸ್ ಅಮೌಂಟ್ ಉಳಿದಿದೆ. ಈ ಸರ್ಪ್ಲಸ್ ಅಮೌಂಟ್ ನಾವು ಬ್ಯಾಲೆನ್ಸ್ ಶೀಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2019, here that liability, salary unpaid 8,000, outstanding office expenses 7,000 rupees ಆಗುತ್ತೆ. ಯಾಕಂದ್ರೆ ಸೊ ಇಲ್ಲಿ ನೋಡಿ ಆಫೀಸ್ ಎಕ್ಸ್ಪೆನ್ಸಸ್ 7,000 rupees ಇದೆ, ಅದನ್ನ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ನಾವು ಇಲ್ಲಿ 7,000 rupees ತೋರಿಸಿದ್ವಿ. ಅಂಡ್ ದೆನ್ ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಕ್ಲೈಂಟ್ 18,000 rupees ಅಡ್ವಾನ್ಸ್ ರಿಸೀವ್ ಮಾಡಿದ್ರೆ ಲೈಬಿಲಿಟಿ ಆಗುತ್ತೆ. ಅಪ್ರೆಂಟಿಸ್ಶಿಪ್ ಪ್ರೀಮಿಯಂ ಫಾರ್ ದ ನೆಕ್ಸ್ಟ್ ಇಯರ್ 2,000 rupees ಏನಿದೆ, 4,000 ಅಲ್ಲಿ 2,000 rupees ಏನಿದೆ ಅದು ನೆಕ್ಸ್ಟ್ ಇಯರ್ ಅಡ್ವಾನ್ಸ್, ಅದನ್ನ ಲೈಬಿಲಿಟಿ ಅಂತ ತೋರಿಸಬೇಕು. ರಿಸರ್ವ್ ಫಾರ್ ಡೇಟಾಸ್ ಫೀಸ್ 35,000 ಅಂಡ್ ಅದಕ್ಕೆ ಆಡ್ ಇನ್ಕಂಪ್ಲೀಟ್ ವರ್ಕ್ ನಾವೇನ್ ಮಾಡಬೇಕು 8,000 rupees ಆಡ್ ಮಾಡಿದ್ರೆ 43,000 ಆಯ್ತು. ಕ್ಯಾಪಿಟಲ್ 55,000 ಇತ್ತು. ಆಡ್ ಸರ್ಪ್ಲಸ್ ಏನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಉಳಿದಿದೆ 1,43,500 ಅದು ಪ್ಲಸ್ ಅಗೇನ್ ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್
ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ 5500 ಅದು ಮೂರನ್ನು ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ 2,04,000 ರೂಪೀಸ್ ತಗೊಳ್ತದೆ. ಅದೇ ಥರ ಅಸೆಟ್ಸ್ ಅಂತ ಬಂದಾಗ ಕ್ಯಾಶ್ ಬ್ಯಾಲೆನ್ಸ್ ಕೈಯಲ್ಲಿರೋದು 15,000, ಬ್ಯಾಂಕ್ ಬ್ಯಾಲೆನ್ಸ್ ಅದರಲ್ಲಿ ಕ್ಲೈಂಟ್ 4,000 ರೂಪೀಸ್ ಅಂಡ್ ಆಫೀಸ್ 22,000 rupees bank balance ಇದೆ. And then debtors for fees 35,000, client sundry expenses 3,000 less office expenses. Client sundry expenses office expenses include ಆಗಿದೆ ಅಂತ ಅದನ್ನ ಲೆಸ್ ಮಾಡ್ತಿದೀವಿ. ಆಫೀಸ್ ಎಕ್ಸ್ಪೆನ್ಸಸ್ 2,000, ಔಟರ್ ಕಾಲಮ್ 1,000. ಇನ್ಕಂಪ್ಲೀಟ್ ವರ್ಕ್ ಇನ್ ಪ್ರೋಗ್ರೆಸ್ 8,000 ರೂಪೀಸ್ ಕೊಟ್ಟಿದ್ದಾನೆ ಅವನು, ಅದನ್ನ 8,000 ರೂಪೀಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ತೋರಿಸಿದೀವಿ. Here that assets ಇರೋದು ಲ್ಯಾಪ್ಟಾಪ್ 40,000, ಇದಕ್ಕೆ 10% ಡಿಪ್ರಿಸಿಯೇಷನ್ 4,000, ರಿಮೈನಿಂಗ್ 36,000. ಬುಕ್ಸ್ 20,000 ಇದೆ, 15% ಡಿಪ್ರಿಸಿಯೇಷನ್ 3,000 ಆಗುತ್ತೆ, ಅಲ್ಲಿಗೆ 17,000 ಆಯಿತು. ಫರ್ನಿಚರ್ ಅಂಡ್ ಬಿಲ್ಡಿಂಗ್, ಫರ್ನಿಚರ್ 30,000, ಅದಕ್ಕೇನು ಡಿಪ್ರಿಸಿಯೇಷನ್ ಇಲ್ಲ, ಡೈರೆಕ್ಟ್ ಆಗಿ ತಗೊಂಡಿದ್ದೀವಿ. ಅಂಡ್ ಬಿಲ್ಡಿಂಗ್ 1,20,000 ಇದೆ, ಫಾರ್ ದ ಡಿಪ್ರಿಸಿಯೇಷನ್ ಅಟ್ 5%, ಅವಾಗ ನಮಗೆ ಇಲ್ಲಿ 6,000 ರೂಪೀಸ್ ಬಂತು, ಅಲ್ಲಿಗೆ ರಿಮೈನಿಂಗ್ 1,14,000 ಇತ್ತು. ಸೊ ಟೋಟಲ್ ಮಾಡಿದಾಗ ನಮಗೆ 2,82,000 ರೂಪೀಸ್ ಬರುತ್ತೆ. ಸೊ ಈ ತರ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. Thank you for watching this video. Thank you.